ವಿಜಯ್ ಮಲ್ಯ ನಿಸ್ಸಂಶಯವಾಗಿ ಕರ್ನಾಟಕ ಕಂಡ ಭಾರತ ಕಂಡ ದೊಡ್ಡ ಉದ್ಯಮಿ. ಈ ಉದ್ಯಮಿಯ ಬಗ್ಗೆ ಇವತ್ತು ನಾವು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನು ದಾಖಲೆ? ವಿಜಯ್ ಮಲ್ಯ ಈ ಸೆಲೆಕ್ಟಿವ್ ಸತ್ಯಗಳು ಅಂತ ಇರ್ತವೆ. ತನಗೆ ಬೇಕಾದಷ್ಟು ಸತ್ಯವನ್ನು ಮಾತ್ರ ಅವರು ಹೇಳಿದ್ದಾರಾ ಅಥವಾ ಸುಳ್ಳನ್ನು ಅವ್ರು ಹೇಳ್ತಾ ಇದ್ದಾರಾ, ಅಥವಾ ಅರ್ಧ ಸತ್ಯವನ್ನು ಹೇಳಿ ಇನ್ನರ್ಧ ಸುಳ್ಳನ್ನು ಬಿಟ್ಟುಬಿಟ್ಟಿದ್ದಾರಾ ಅಂತ. ನಮ್ಗಳ ಕೆಲಸ ಏನು? ಇನ್ನು ಬಿಟ್ಟಿರ್ತಾರಲ್ಲ, ಖಾಲಿ ಜಾಗ ಬಿಟ್ಟಿರ್ತಾರಲ್ಲ, ಅಲ್ಲಿ ಏನು ವಿಷಯ ಅಡಗಿದೆ, ಈ ಮನುಷ್ಯ ಹೇಳಿದ ಪೂರ್ತಿ ಮಾತು ಸತ್ಯನಾ? ಸುಮಾರು 9 ವರ್ಷ ಆದಮೇಲೆ ಮನುಷ್ಯ ಕಾಣಿಸ್ಕೊಳ್ತಾರೆ ಮಾಧ್ಯಮದ ಮುಂದೆ ಅಥವಾ ಸೋಷಿಯಲ್ ಮೀಡಿಯಾದ ಮುಂದೆ. ಕಾಣಿಸಿಕೊಂಡು ಮಾತನಾಡೋದಲ್ಲ ನಿಜನಾ? ನಾನು ದೇಶ ಬಿಡೋಕ್ಕೆ ಏನು ಕಾರಣ ಆಗಿತ್ತು, ದೇಶ ಬಿಡಬೇಕು ಅಂತ ಇರಲಿಲ್ಲ, ನಾನು ಜಿನೇವಾಗೆ ಹೋಗಿದ್ದೆ, ಅರುಣ್ ಜೇಟ್ಲಿ ಅವ್ರಿಗೆ ಹೇಳಿದ್ದೆ, ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಫೈನಾನ್ಸ್ ಮಿನಿಸ್ಟರ್ ಇದ್ರಲ್ಲ ಪ್ರಣಬ್ ದಾ, ಅವ್ರನ್ನೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಈ ಮಾತುಗಳನ್ನು ಕೇಳೋಣ ಅಂದರೆ ಇವತ್ತು ಅರುಣ್ ಜೇಟ್ಲಿನೂ ಇಲ್ಲ, ಪ್ರಣಬ್ ದಾನೂ ಇಲ್ಲ. ಈ ಉದ್ಯಮಿಗಳ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ರಾಜಕೀಯ ಕಾಂಟ್ಯಾಕ್ಟ್ ಇಟ್ಕೊಂಡು ಬ್ಯಾಂಕಿಂದ ಲೋನು ತೆಗೆದುಕೊಳ್ಳುವಷ್ಟು ಪವರ್ಫುಲ್ ಆದರೆ ಅಥವಾ ಆ ಲೆವೆಲ್ ಕಾಂಟ್ಯಾಕ್ಟ್ ಇದ್ದರೆ ಸಾಕು. ಲೋನ್ ಅಂದರೆ ಯಾರ್ದು? ಪಬ್ಲಿಕ್ ಮನಿ, ಜನಗಳ ಹಣ. ಅಕಸ್ಮಾತ್ ಕ್ಲಿಕ್ ಆದ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿ ದೊಡ್ಡ ಹೆಸರು ಮಾಡಿಬಿಟ್ನ, ಏನು ಉದ್ಯಮಿ ರೀ, ಏನು ಶ್ರೀಮಂತ ರೀ, ಅಬ್ಬಬ್ಬಬ್ಬಬ್ಬಬ್ಬ ಅದ್ಭುತ ರೀ ಮಾತಾಡ್ತಾರೆ. ಲಾಸ್ ಆಯಿತಾ? ಇದೇ ಮನುಷ್ಯ ಹೋಗಿ, ಯಾವ ಉದ್ಯಮಿ ಇರ್ತಾನೋ ಕೋರ್ಟ್ ಮುಂದೆ ಹೋಗಿ, ನಾನು ದಿವಾಳಿಯಾಗಿದ್ದೀನಿ, ನನ್ನ ಬಳಿ ಹಣ ಇಲ್ಲ ಅಂತ. ಕೈಯಿಂದ ಹಾಕಿದ್ದೇನೂ ಇಲ್ಲ. ಹಾಗಾದ್ರೆ ಏನೂ ಹಾಕೇ ಇರಲ್ವಾ? ಕೆಲವರು ಹಾಕಿರ್ತಾರೆ, ಕೆಲವರು ಓವರ್ ವ್ಯಾಲ್ಯೂಯೇಷನ್ ತೋರಿಸಿರ್ತಾರೆ. 20 ರೂಪಾಯಿನ ಪ್ರಾಡಕ್ಟನ್ನ 100 ರೂಪಾಯಿ ಅಂತ ಹೇಳಿರ್ತಾರೆ. ಬ್ಯಾಂಕ್ನವ್ರು ಅದರ ಮೇಲೆ ಸಾಲ ಕೊಡ್ತಾರೆ ಅವ್ರಿಗೆ. ಹಾಗಾಗಿ ಆ 20 ರೂಪಾಯಿ 100 ರೂಪಾಯಿ ಅಂತ ಬಿಂಬಿಸಿದಾಗ ಹೇಗಿದ್ದರೂ ಅದರಲ್ಲೇ ಅವ್ರಿಗೆ 80 ರೂಪಾಯಿ ಲಾಭ ಇರುತ್ತೆ. ಕೈಯಿಂದ ಹಾಕೋದು ಬಹಳ ಕಡಿಮೆ ಇರುತ್ತೆ. ಇರಲಿ, ಆ ವಿಚಾರ ಇರಲಿ. ಹಾಗಾದರೆ ವಿಜಯ್ ಮಲ್ಯ ವಿಚಾರದಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು? ನೋಡಿ, ಈ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗ್ಬಿಟ್ರು, ಸಾವಿರಾರು ಕೋಟಿ ಭಾರತದ ಬ್ಯಾಂಕ್ಗಳಿಗೆ ಹಣ ಕೊಡಬೇಕು, ಹಾಗೆ ಹೀಗೆ ಸಾಲ ಎಲ್ಲ ಇದೆ, ಇಲ್ಲ ನಾನು 2.5% ಪಟ್ಟು ಕಟ್ಟಿಬಿಟ್ಟಿದ್ದೀನಿ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ನಿಜ ಯಾವುದು ಸುಳ್ಳು ಯಾವುದು ಅಂತ ನೋಡುವಂಥ ಸಮಯ ಇದು. 28ನೇ ತಾರೀಕು ಫೆಬ್ರವರಿ 2016 ಸ್ಟೇಟ್ ಬ್ಯಾಂಕ್ನ ಅಧಿಕಾರಿಗಳು ಏನು ಮಾಡ್ತಾರೆ, ವಿಜಯ್ ಮಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲ ದುಷ್ಯಂತ್ ದವೆ ಅವರನ್ನು ಭೇಟಿ ಮಾಡ್ತಾರೆ. ಏನಕ್ಕೆ ಭೇಟಿ ಮಾಡಿದ್ರು ಸ್ಟೇಟ್ ಬ್ಯಾಂಕ್ನವರು? ನೋಡಿ, ವಿಜಯ್ ಮಲ್ಯ ವಿರುದ್ಧ 9,000 ಕೋಟಿ ರೂಪಾಯಿಗಳ ಸಾಲದ ಹೊರೆ ಇದೆ. ಸೆಪ್ಟೆಂಬರ್ 14, 2018 ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಬರೆದಿದೆ ಇದನ್ನು. ಮಲ್ಯ ದೇಶ ಬಿಟ್ಟು ಹೋಗುವಂಥ ಚಾನ್ಸಸ್ ಇದೆ, ಇದನ್ನು ತಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ತುರ್ತಾಗಿ ಹೋಗಬೇಕು, ಎಂಟ್ರಿ ಆಗಬೇಕು ಈ ಕೇಸಲ್ಲಿ ಅಂತ. ತುರ್ತಾಗಿ ಹೋಗದೇ ಇದ್ದರೆ, ಮಲ್ಯ ದೇಶ ಬಿಟ್ಟು ಆಚೆ ಹೋಗ್ಬಿಟ್ರೆ ನಮ್ಮ ಹಣ ಬರಲ್ಲ. 29 ಫೆಬ್ರವರಿ 2016 ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಸುಪ್ರೀಂನ ವಕೀಲರನ್ನ SBI ಅಧಿಕಾರಿಗಳು ಭೇಟಿ ಮಾಡಲ್ಲ ಅಂತ ಇದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಹೇಳುತ್ತೆ ಇದು. ಇನ್ನೊಂದು ಕಡೆ 5 ಮಾರ್ಚ್ 2016 SBIನಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮಲ್ಯ ವಿರುದ್ಧ ದಾವೆ ಹೂಡಲಾಗುತ್ತೆ. ನೋಡಿ ಏನಾಗುತ್ತೆ ನಿಮಗೆ, SBIನಿಂದ ಸುಪ್ರೀಂ ಕೋರ್ಟಲ್ಲಿ ಮಲ್ಯ ವಿರುದ್ಧ ಕೇಸ್ ಆಗುತ್ತೆ 5ನೇ ತಾರೀಕು ಮಾರ್ಚು 2016ನೇ ಇಸ್ವಿಯಲ್ಲಿ. ಇನ್ನೊಂದು ಕಡೆ 2 ಮಾರ್ಚ್ 2016 ದಿ ಹಿಂದೂ ಏನು ರಿಪೋರ್ಟ್ ಮಾಡಿತ್ತು ಅಂತ ನೋಡಿದ್ರೆ, ನೋಡಿ ಮಾರ್ಚ್ 2ರಂದೇ ಮಲ್ಯ ದೇಶ ಬಿಟ್ಟು ಪರಾರಿಯಾಗಿಬಿಟ್ಟಿದ್ದಾರೆ. ಮಾರ್ಚ್ 2ಕ್ಕೆ ಇಲ್ಲಿ ಮಲ್ಯ ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. 5ನೇ ತಾರೀಕು ಮಾರ್ಚು 2016 SBIನಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮಲ್ಯ ವಿರುದ್ಧ ಕೇಸ್ ಆಗಿರೋದು. ಮಲ್ಯ ದೇಶ ಬಿಟ್ಟು ಪರಾರಿಯಾಗಿ 3 ದಿನ ಆದಮೇಲೆ ಇವರು ಕೇಸನ್ನು ಹಾಕ್ತಾರೆ. ಹಿಂದೂ ರಿಪೋರ್ಟ್ ಮಾಡಿರೋದು 2012ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ನಲ್ಲಿ ಸಂಬಳ ನೀಡೋದು ನಿಂತು ಹೋಗಿತ್ತು. 2012ನಲ್ಲೇ ಕಿಂಗ್ ಫಿಶರ್ ಏರ್ಲೈನ್ಸ್ ಸಿಬ್ಬಂದಿ ಇದ್ರಲ್ಲ, ಅವರಿಗೆ ಸಂಬಳ ಸ್ಟಾಪ್ ಮಾಡಿಬಿಟ್ಟಿದ್ರು, ಇವರು ಕೊಡ್ತಾ ಇರಲಿಲ್ಲ ಅಂತ. 20 ಅಕ್ಟೋಬರ್ 2012ರಿಂದ ಕಿಂಗ್ ಫಿಶರ್ ಏರ್ಲೈನ್ಸ್ ಹಾರಾಟವನ್ನೇ ಸ್ಟಾಪ್ ಮಾಡಿತ್ತು ಅಂತ. ಅದರ ಹಾರಾಟವನ್ನು ಸ್ಥಗಿತಗೊಳಿಸ್ಬಿಟ್ಟಿತ್ತು. ಇದು ಮಲ್ಯದೆಲ್ಲ ಕಥೆಗಳಿವೆಲ್ಲವೂ ಕೂಡ. ಯಾವ ಥರ ಈತ ಬಿಸ್ನೆಸ್ ಮಾಡ್ದ, ಯಾವ ಥರ ಕಿಂಗ್ ಫಿಶರ್ ಏರ್ಲೈನ್ಸು, ಯಾವ ಥರ ಸಾಲ ತೊಗೊಂಡಿದ್ದು, ಈ ಕಿಂಗ್ ಫಿಶರ್ ಏರ್ಲೈನ್ಸ್ ಹಾರಾಟ ನಿಲ್ಲಿಸಿದ್ದು ಯಾವಾಗ, ಆ ಸಂಸ್ಥೆಗೆ ಎಂಪ್ಲಾಯಿಗೆ ಸಂಬಳವನ್ನು ಸ್ಟಾಪ್ ಮಾಡಿದ್ದು ಯಾವಾಗ ಅಂತ ಇದೆಲ್ಲವೂ ಕೂಡ. 31 ಡಿಸೆಂಬರ್ 2012 DGC ಏನು ಮಾಡುತ್ತೆ, ವಿಮಾನ ಕಂಪನಿಯ ಲೈಸೆನ್ಸನ್ನು ರದ್ದು ಮಾಡುತ್ತೆ. ಅಕ್ಟೋಬರಲ್ಲಿ ವಿಮಾನ ಹಾರಾಟ ನಿಂತು ಹೋದಾದಮೇಲೆ ಡಿಸೆಂಬರಲ್ಲಿ ಏನು ಮಾಡ್ತಾರೆ, 2012 DGCಯೇ ವಿಮಾನ ಕಂಪನಿಯ ಲೈಸೆನ್ಸನ್ನು ರದ್ದು ಮಾಡುತ್ತೆ. 10 ಜನವರಿ 2013 ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಮಾಡುತ್ತೆ, ಕಳೆದ 8 ತಿಂಗಳಿಂದ ನೌಕರರಿಗೆ ಸಂಬಳವನ್ನೇ ಕೊಟ್ಟಿಲ್ಲ ಇವರು. 2013 10 ಜನವರಿ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಮಾಡೋದಿದು. 8 ತಿಂಗಳಿಂದ, ಕಳೆದ 8 ತಿಂಗಳಿಂದ ನೌಕರರಿಗೆ ಸಂಬಳ ಕೊಟ್ಟಿಲ್ಲ ಅಂತ. ಇನ್ನೊಂದು ಕಡೆ ವಿಜಯ್ ಮಲ್ಯ ಕಿಂಗ್ ಫಿಶರ್ ಸಂಸ್ಥೆಯ ಮಾಜಿ ಮಾಲೀಕ ಇಲ್ಲಿ ಅವ್ರು ಹೇಳೋದೇನು ಅಂದರೆ, ನೀವು ಯಾರನ್ನು ಬೇಕಾದರೂ ಕೇಳ್ರಿ, ನಾನು ನಮ್ಮ ಉದ್ಯೋಗಿಗಳನ್ನು ಅದ್ಭುತವಾಗಿ ನೋಡ್ಕೊಳ್ತಾ ಇದ್ದೆ ಅಂತಲೇ ಹೇಳೋದು. ನನ್ನ ಉದ್ಯೋಗಿಗಳನ್ನು ನಾನು ನೋಡಿಕೊಳ್ತಾ ಇದ್ದಂಥ ಬಗೆಯ ಬಗ್ಗೆ ನನಗೆ ಬಹಳ ಗೌರವ ಇದೆ ಅಂತ ಹೇಳಿ ವಿಜಯ್ ಮಲ್ಯ ಮಾತಾಡೋದು.